ಪ್ರಜ್ವಲ್ ವಿರುದ್ಧ ಕೇಳಿ ಬರ್ತಿದೆ ಸಾಲು ಸಾಲು ಆರೋಪ. ಸಹಾಯ ಕೇಳಿದವರನ್ನ ಅಶ್ಲೀಲವಾಗಿ ಬಳಸಿಕೊಂಡ್ರ ಸಂಸದರು. ಪ್ರಜ್ವಲ್ ವಿರುದ್ಧ ಕೇಳಿ ಬರ್ತಾ ಇದೆ ಸಾಲು ಸಾಲು ಆರೋಪ. ಯಾರೆಲ್ಲ ಸಹಾಯ ಕೇಳಿ ಬರ್ತಾರೋ ಅವ್ರನ್ನ ಅಶ್ಲೀಲವಾಗಿ ಬಳಸಿಕೊಂಡ್ರ ಸಂಸದರು ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಅಧಿಕಾರ ಬಳಸಿಕೊಂಡು ಆಫೀಸರ್ಸ್ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆಯಾ? ಹೆಲ್ಪ್ ತಗೊಂಡ ಅಧಿಕಾರಿಗಳ ಮೇಲೆ ದೌರ್ಜನ್ಯದ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ರೀತಿಯಲ್ಲಿ ಈ ಒಂದು ಮಹಿಳೆಯರನ್ನ ಈ ಒಂದು ವ್ಯೂಹದಲ್ಲಿ ಸಿಲುಕಿಸ್ತಾ ಇದ್ರು ಅಂತ ಇದರ ಬಗ್ಗೆ ಏನಾದರೂ ಸಂತ್ರಸ್ತರು ನಿಮ್ಮ ಜೊತೆ ಏನಾದರೂ ತಮ್ಮ ಫೀಲಿಂಗ್ ಶೇರ್ ಮಾಡ್ಕೊಂಡ್ರೆ? ಅವರ ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗಿಸ್ಕೊಂಡು ಅವರನ್ನು ಚಿತ್ರೀಕರಣ ಮಾಡಿದ್ದಾರೆ, ಅವರನ್ನು ನಂಬಿಸಿದ್ದಾರೆ, ಹೆದರಿಸಿದ್ದಾರೆ. ಇದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ, ಜೀವದ ಬೆದರಿಕೆ ಸಹ ಇದೆ ಅಂತ ಹೇಳಿದ್ದಾರೆ. ಸೊ ಈ ಥರ ಚಿತ್ರೀಕರಣ ಮಾಡೋದೇ ಭಾಳ ದೊಡ್ಡ ಅಪರಾಧ. ಈ ಒಂದು ಕೇಸ್ನಲ್ಲಿರುವ ಸಂತ್ರಸ್ತ ಒಬ್ಬರು ಏನಾದರೂ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಆ ರೀತಿ ಒಂದು ವಿಷಯ ಇದೆ, ಅದರ ಬಗ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆ ಮೇಡಮ್? ಇಲ್ಲ, ಆ ಸಂತ್ರಸ್ತೆ ಕೊಟ್ಟಂಥ ಕಂಪ್ಲೇಂಟ್ ಬಗ್ಗೆ ನಾನು ಇಲ್ಲಿ ಯಾವುದೇ ಥರ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾವ ರೀತಿಯಲ್ಲಿ ಈ ಒಂದು ಮಹಿಳೆಯರನ್ನ ಈ ಒಂದು ವ್ಯೂಹದಲ್ಲಿ ಸಿಲುಕಿಸ್ತಾ ಇದ್ರು ಅಂತ ಇದರ ಬಗ್ಗೆ ಏನಾದರೂ ಸಂತ್ರಸ್ತರು ನಿಮ್ಮ ಜೊತೆ ಏನಾದರೂ ತಮ್ಮ ಫೀಲಿಂಗ್ ಶೇರ್ ಮಾಡ್ಕೊಂಡ್ರೆ? ಅವರ ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗಿಸ್ಕೊಂಡು ಅವರನ್ನು ಚಿತ್ರೀಕರಣ ಮಾಡಿದ್ದಾರೆ, ಅವರನ್ನು ನಂಬಿಸಿದ್ದಾರೆ, ಹೆದರಿಸಿದ್ದಾರೆ. ಇದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ, ಜೀವದ ಬೆದರಿಕೆ ಸಹ ಇದೆ ಅಂತ ಹೇಳಿದ್ದಾರೆ. ಸೊ ಈ ಥರ ಚಿತ್ರೀಕರಣ ಮಾಡೋದೇ ಭಾಳ ದೊಡ್ಡ ಅಪರಾಧ. ಈ ಒಂದು ಕೇಸ್ನಲ್ಲಿರುವ ಸಂತ್ರಸ್ತ ಒಬ್ಬರು ಏನಾದರೂ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಆ ರೀತಿ ಒಂದು ವಿಷಯ ಇದೆ, ಅದರ ಬಗ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆ ಮೇಡಮ್? ಇಲ್ಲ, ಆ ಸಂತ್ರಸ್ತೆ ಕೊಟ್ಟಂಥ ಕಂಪ್ಲೇಂಟ್ ಬಗ್ಗೆ ನಾನು ಇಲ್ಲಿ ಯಾವುದೇ ಥರ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಲಿಕ್ಕೆ ಇಷ್ಟಪಡೋದಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, ನಾಗಲಕ್ಷ್ಮಿ ಚೌಧರಿ ಅವರ ಆರೋಪವನ್ನ ಕೇಳಿದ್ವಿ, ಈಗ ಮುಂದೆ ಏನು ಮಾಡಬೇಕು ಅನ್ನೋ ಆಗ್ರಹ ನಾಗಲಕ್ಷ್ಮಿ ಚೌಧರಿ ಅವ್ರದ್ದು. ಸತ್ತಾರ್, ಮಧುಸೂದನ್, ಈ ಒಂದು ಪ್ರಕರಣ ಏನಿದೆ, ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಲೇಡಿ ಆಫೀಸರ್ಸ್ ಯಾವ ರೀತಿಯಲ್ಲಿ ಸಿಲುಕೊಂಡ್ರ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡಿಸೋ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೆದಕಲು ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಕಂಡಿದ್ದೇನೆಂದ್ರೆ, ಯಾರು ಸಂಸದರಾಗಿದ್ದ ಸಂದರ್ಭದಲ್ಲಿ ಅವರಿಂದ ತಮ್ಮ ಕೆಲಸಕ್ಕೆ ಹೆಲ್ಪ್ ತಗೊಂಡ್ರು, ತಾವಿಷ್ಟಪಟ್ಟ ಇಲಾಖೆಯಲ್ಲಾಗಿರ್ಬೋದು, ತಾವಿಷ್ಟಪಟ್ಟ ಜಾಗದಲ್ಲಾಗಿರ್ಬೋದು, ಹಾಸನಕ್ಕೆ ವರ್ಗಾವಣೆಯಿಂದ ಹಿಡಿದು ಈ ಒಂದು ಸಂದರ್ಭದಲ್ಲಿ ಯಾರು ಸಂಸದರಿಂದ ಹೆಲ್ಪ್ ತಗೊಂಡ್ರು ಅಂತವರನ್ನು ಮಿಸ್ಯೂಸ್ ಮಾಡಿದ್ರು ಅನ್ನೋ ಆರೋಪವನ್ನು ಖುದ್ದು ಇದೀಗ ಮಾಡಿರುವಂತದ್ದು. ಯಾಕಂದ್ರೆ ತಮ್ಮ ಅಧಿಕಾರವನ್ನು ಬಳಸಿ, ಅಂದ್ರೆ ಸಹಜವಾಗಿ ಕೆಲಸ ಗಿಟ್ಟಿಸಿಕೊಂಡವರು ಅವ್ರಿಗೂ ಒಂದು ರೀತಿಯ ಅನುಕಂಪದ ನೋಟವನ್ನು ಬೀರ್ತಾ ಇದ್ರು. ಅವ್ರಿಗೊಂದು ಸಂಸದರ ಬಗ್ಗೆ ಪ್ರಜ್ವಲ್ ರೇವಣ್ಣರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು. ಇದನ್ನೇ ಡಿಸ್ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಅಂತ ಹೆಣ್ಣು ಮಕ್ಕಳನ್ನ, ಅಂತ ಆಫೀಸರ್ಸ್ ಗಳನ್ನ ಏನಾದ್ರು ಇವರು ಮಿಸ್ಯೂಸ್ ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡಿರುವಂತದ್ದು. ಈ ಒಂದು ಪ್ರಕರಣದ ಬೆನ್ನಲ್ಲೇ ಹಲವು ವಿಚಾರಗಳು ಇಲ್ಲಿ ಹೊರ ಬರ್ತಾ ಇದೆ. ಮಧುಸೂದನ್, ಒಂದು ವಿಚಾರ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಲೇಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಇದ್ದಂತಹ ಒಂದು ಸಂತ್ರಸ್ತೆಯೊಬ್ಬರು, ಅಂದ್ರೆ 2 ಅಕ್ಷರದ ಹೆಸರಿನ ಒಬ್ಬರು ಸಂತ್ರಸ್ತೆಯೊಬ್ಬರು ಸುಸೈಡ್ ಅಟೆಂಪ್ಟ್ ಮಾಡಿದ್ರು ಅನ್ನೋ ವಿಚಾರ ಕೂಡ ಇದೀಗ ಹಾಸನದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಈ ಒಂದು ವಿಚಾರವನ್ನು ಗೌಪ್ಯವಾಗಿ ಇಟ್ಕೊಂಡಿರುವಂತಹ ಆಯೋಗ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರಿಗೆ ಭರವಸೆ ತುಂಬುವ ಒಂದು ಕೆಲಸ ಮಾಡಿದ್ದಾರೆ, ಧೈರ್ಯ ತುಂಬುವ ಒಂದು ಕೆಲಸ ಮಾಡಿದ್ದಾರೆ. ನೀವು ಮುಂದೆ ಬಂದು ಕೇಸ್ ಕೊಡಿ, ನಿಮ್ಗೆ ಯಾವ ರೀತಿಯ ಪ್ರೊಟೆಕ್ಷನ್ ಬೇಕೋ ಎಲ್ಲಾ ರೀತಿಯ ರಕ್ಷಣೆ ನಾವು ಕೊಡ್ತೀವಿ. ನೀವು ಬೇಕಾದ್ರೆ ಡೈರೆಕ್ಟ್ ಮೀಟ್ ಆಗಿ ನಿಮ್ಗೆ ಏನಾದ್ರು ಇನ್ಸಿಡೆಂಟ್ ಆಗೋ ಅಥವಾ ಅನ್ಕಂಫರ್ಟಬಲ್ ಆಗೋದಾದ್ರೆ ವಾಟ್ಸ್ಆಪ್ ಮೂಲಕ ಆಗೋ ನೀವು ಕೇಸ್ ಕೊಡಬಹುದು. ಎಲ್ಲಾ ರೀತಿಯ ಭರವಸೆ ತುಂಬುವ ಕೆಲಸವನ್ನು ಕೂಡ ಇದೀಗ ಆಯೋಗ ಮಾಡ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.